ರಾಜಯೋಗ 3, ಅವಮಾನ 9. ಮ್ಯಾಚ್ ಆಗತ್ತೆ. ಏನು ನಿದ್ದೆ ಬರ್ತಿಲ್ಲ ಅಂತ ಒಬ್ಳೆ ಮಾತಾಡ್ಕೋತಾ ಇದೀಯಾ? ಪಂಚಾಂಗ ನೋಡ್ತಿದೀನ್ರಿ. ಹೊಸ ಸಂವತ್ಸರದಲ್ಲಾದ್ರೂ ನಿನ್ ತಲೆಯಲ್ಲಿರೋ ಕೆಟ್ಟ ಲಕ್ಷಣಗಳು ಹೋಗುತ್ತೆ ಅಂತ್ಯಾ? ಏನೇನೋ ಮಾತಾಡ್ಬೇಡಿ. ನಾನ್ ನೋಡ್ತಾ ಇದ್ದಿದ್ದು ನಮ್ಮ ಅಕ್ಕನ್ ರಾಶಿ ಫಲ. ನಿನ್ ಭವಿಷ್ಯ ನೀನ್ ನೋಡ್ಕೊಳ್ದೆ ಬೇರೆಯವ್ರ ಭವಿಷ್ಯ ಯಾಕೆ ನೋಡಕ್ ಹೋಗ್ತೀಯಾ? ಆಸ್ತಿ ಪಾಸ್ತಿ ಇಲ್ಲ ಅಂದ್ರು ನನ್ ರಾಶಿ ಪರವಾಗಿದೆ ಸಂವತ್ಸರ. ನಮ್ಮ ಅಕ್ಕನ್ಗೆ ಗೌರವ ಕಡಿಮೆ, ಅವಮಾನ ಜಾಸ್ತಿ ಅಂತ ಇದೆ. ಬೇಕು ಅಂದ್ರೆ ನೀವೇ ನೋಡಿ. ಪೇಪರಲ್ಲಿರೋದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಾನ್ ನಂಬೋದೇ ಇಲ್ಲ. ನೀವ್ ನಂಬಲ್ವಾ? ನಮ್ಮನ್ನ ಉದ್ಧಾರ ಮಾಡುವಂತ ಪೇಪರ್ ಇದೆ ಅಂದ್ರೆ ಅದು ಒಂದೇ, ಕರೆನ್ಸಿ ನೋಟು. ಅದು ಒಬ್ಬ ಭಿಕಾರಿ ಜೋಬಲ್ಲಿದ್ರು ಕೋಟ್ಯಾಧಿಪತಿ ಜೋಬಲ್ಲಿದ್ರು ಒಂದೇ, ಎರಡಕ್ಕೂ ಬೆಲೆ ಇರುತ್ತೆ. ನೋಡಿದ್ರಾ, ದುಡ್ಡಂದ್ರೆ ನಿಮ್ಗೂ ಇಷ್ಟನೇ ತಾನೆ? ಹೊರಗೆ ಹೇಳ್ಕೊಳಲ್ಲ ಅಷ್ಟೇ. ಯಾಕ್ ನಾಚ್ಕೋತೀರಾ? ನನ್ ಜೊತೆ ಶೇರ್ ಮಾಡಿದ್ರೆ ಅವಕಾಶಗಳನ್ನ ಹೇಳ್ತೀನಿ. ನಿನ್ನ ಆಸೆಗೂ ಮತ್ತೆ ನನ್ನ ಯೋಚನೆಗೂ, ಭೂಮಿ ಮೇಲಿರೋ ನಾಯಿಗೂ ಆಕಾಶದಲ್ಲಿರೋ ನಕ್ಷತ್ರಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಚೆನ್ನಾಗಿ ಹೇಳಿದ್ರಿ. ನಮ್ಮಿಬ್ರು ಮಧ್ಯೆ ಇರೋ ಯೋಚನೆ ಬಗ್ಗೆ ವ್ಯತ್ಯಾಸ ಹೇಳ್ತೀರಾ? ಹೇಳೋ ಅಂತದೇ ಬಿಡು. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಆದ್ರೂ ಅದು ನಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನೀನು ಅಹಂಕಾರದಲ್ಲಿ ಬದುಕ್ತಾ ಒಳ್ಳೇದ್ ಮಾಡೋರ್ ಮೇಲೆ ಅಸೂಯೆನ ಪಟ್ಕೊಂಡು ಬಿಟ್ಟಿಯಾಗಿ ಆಸ್ತಿ ಬರಬೇಕು ಅಂತ ನೋಡಿದ್ರೆ ಕೊನೆಗೆ ನಿನ್ ಬಗ್ಗೆ ಯೋಚಿಸೋರು ಕೂಡ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನ್ ತುಂಬಾ ನೇರವಾಗಿ ಮಾತಾಡೋದ್ರಿಂದ ಕೆಟ್ಟೋಳ್ ತರ ಕಾಣಿಸ್ತೀನಿ. ಆದ್ರೆ ನೀವು, ನಾನು, ನನ್ ಮಗಳು ಉಲ್ಲುಚಿ 3 ನಿಶ್ಚಿಂತೆಯಿಂದ ಬದುಕೋದಿಕ್ಕೆ ನಾನ್ ಪಡೋ ಕಷ್ಟ ಮಾತ್ರ ನಿಮ್ಗೆ ಅರ್ಥ ಆಗಲ್ಲ. ಸುಮನ, ದಯವಿಟ್ಟು ನನ್ನ ಹತ್ರ ಏನು ಹೇಳ್ಬೇಡ. ನೀನು ಮನ್ಸಲ್ಲೇ ಇಟ್ಕೋ. ನನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ನಿನ್ ಜೊತೆ ನನ್ನನ್ನು ಸೇರಿಸ್ಕೊಂಡ್ರೆ ಕೆಟ್ಟ ಹೆಸರು ಬರೋದು ನಿನ್ಗೇನೆ. ನನ್ನ ಅಭಿಪ್ರಾಯ ಮನ್ಸಲ್ಲೇ ಇಟ್ಕೊಂಡ್ರೆ ಏನ್ ಉಪಯೋಗ? ನಾನು ಅಕ್ಕನ ತರನೇ ಇದ್ದಿದ್ರೆ ಒಡವೆಗಳನ್ನೆಲ್ಲ ಮುಚ್ಚಿಡ್ತಿದ್ನೋ ಏನೋ. ಸ್ವಲ್ಪ ದಿನ ಆದ್ಮೇಲೆ ಮಾರಿದ್ರೆ ಅಂದ್ಕೊಂಡಿದ್ಕಿಂತ ಜಾಸ್ತಿ ದುಡ್ಡೇ ಬರ್ತಿತ್ತು. ಅದಕ್ಕೆ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ ಅವ್ರ ಹೆತ್ಮಗಳು ವಾಪಸ್ ಬರ್ತಾಳೆ ಅನ್ನೋ ಒಂದು ಆಸೆಯಿಂದ. ಅವಳಗ್ ಮಾತ್ರ ಎಲ್ಲಾ ಅವಕಾಶ ಸಿಗ್ಲಿ, ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಬೇಡ್ಕೋತೀರಾ. ನನಗೇನಾದ್ರೂ ಪರವಾಗಿಲ್ಲ ಅಂತ ಸುಮ್ನೆ ಇಗ್ನೋರ್ ಮಾಡ್ತಿರ್ತೀರಾ. ನೀನೇನಾಗ್ತೀಯ? ಹೋಗಿ ಸ್ಪೀಡ್ ಆಗಿ. ಗೇರ್ ಹಾಕಿ ಸ್ಪೀಡ್ ಆಗಿ ಹೋಗೋದಿಕ್ಕೆ ನಾನೇನ್ ಕಾರೇನೆ? ಆನೆ ಆಗಿದ್ರೆ ಸ್ಲೋ ಆಗಿ ಹೋಗತ್ತೆ ರೀ. ಅದಕ್ಕೆ ನಿಮ್ಮನ್ನ ಕುದುರೆ ಅನ್ಕೊಂಡೆ. ನೀನ್ ಅನ್ಕೊಂಡ್ರೆ ಸಾಕೇನೆ. ಅಯ್ಯೋ, ಮುಂದಕ್ ಹೋಗ್ರಿ. ಆಂಟಿ, ಚಿಕ್ಕಪ್ಪನ್ ಬೆನ್ಮೂಳೆ ಮುರಿಬೇಕು ಅಂತಿದ್ದೀರಾ? ಮುರಿದ್ರೆ ಮುರಿಲಿ ಬಿಡು ಹಾಸ್. ಅದ್ಯಾಕತ್ತೆ ಹಾಗಂತೀರಾ? ಇವತ್ತಲ್ಲ ನಾಳೆ ಚಿಕ್ಕಪ್ಪಂಗೆ ಸೇವೆ ಮಾಡೋದ್ ಮಾತ್ರ ತಪ್ಪಿದಲ್ಲ ಅಂತ. ಕರೆಕ್ಟಾಗಿ ಹೇಳದ್ಲು ಸುಮನ. ಹಾಗೆ ಎನ್ಕರೇಜ್ ಮಾಡ್ಬೇಡ ಬ್ರೋ. ಅವಳಿಗೆ ನೀನ್ ಕುಡಿಯಕ್ ನೀರ್ ಕೇಳಿದ್ರು ಮುಖ ಗಂಟಾಕೊಂತಾಳವಳು. ಏಯ್, ಅದು ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ಬಾಂಧವ್ಯದ ಮೇಲೆ ಆಧಾರವಾಗಿರುತ್ತೆ ಕಣೋ. ಓಂ ಶ್ರೀ ಮಾತ್ರೇಯ ನಮಃ. ನಮಸ್ಕಾರ. ಗುರುಗಳೇ, ಬನ್ನಿ ಸ್ವಾಮಿ, ನಿಮ್ಗೆ ಸಂಬಂಧ ಇಲ್ದಿರೋ ವಿಷಯ ಪ್ರೀತಿ ಅನ್ನೋ ಟಾಪಿಕ್ ಬಗ್ಗೆ ನಾವ್ ಮಾತಾಡ್ತಾ ಇದ್ವಿ. ಏಯ್, ಸ್ವಲ್ಪ ಸುಮ್ನಿರೆ ಸುಮ್ಮಿ. ನಾವು ಸುಮ್ನೆ ಇದ್ರು ಗುರುಗಳು ಸುಮ್ನೆ ಇರಲ್ಲ. ಏಯ್, ಏನ್ ಮಾಡ್ತಾರೆ ಅಂತ ಹಾಗೆ ಹೇಳ್ದೆ? ಅಂದ್ರೆ ಏನೋ ಒಂದ್ ಕೆಲ್ಸನ ಮುಗಿಸ್ಕೊಂಡು ಹೋಗೋದಕ್ಕೋಸ್ಕರ ಈ ಮಹಾನ್ ಭಾವರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಮಾಮ್. ಇಲ್ಲೇ ಪಕ್ಕದಲ್ಲೇ ಬಂದಿದ್ದೆ, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಗುರುಗಳೇ. ನಮ್ಗಳನ್ ಮಾತ್ರನಾ, ಇಲ್ಲಾಂದ್ರೆ ನಮ್ಮ ಅಕ್ಕ ಮತ್ತೆ ವಿಶಾಲ್ ಭಾವನ್ ಕೂಡನಾ? ಅವ್ರನ್ನ ನೋಡ್ದೆ. ಗುರುಗಳು ವಾಪಸ್ ಹೋಗಲ್ಲಮ್ಮ. ಆದ್ರೆ ಮಾತನ್ ಮೀರ್ತಾರೆ. ಎಕ್ಸ್ಕ್ಯೂಸ್ ಮಿ ಸುಮನಾ, ನಿನ್ ಟೈಮ್ ಸರಿ ಇಲ್ಲ ಅಂದ್ರೆ ಏನೇನೋ ಮಾತಾಡಿ ಸಿಕ್ಕಾಕೋತೀಯ. ಸ್ವಲ್ಪ ನೋಡ್ಕೊಂಡು ಮಾತಾಡು. ಅಯ್ಯೋ, ನಾನೇನಂದೆ ಅಕ್ಕ? ನಮಸ್ಕಾರ. ನಮಸ್ಕಾರ ಸ್ವಾಮಿ. ಶುಭಂ. ಕೂತ್ಕೊಳ್ಳಿ ಸ್ವಾಮಿ. ಪರವಾಗಿಲ್ಲ ವಿಶಾಲ. ಸುಮನಾ, ಸ್ವಾಮಿಗಳು ಮಾತ್ ತಪ್ತಾರೆ ಅಂತ
ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ? ನಿಮ್ ಮೊದಲನೇ ಮಗಳು ಅಂದ್ರೆ ಗಾಯತ್ರಿ ದೇವಿ ಅತ್ತೆಯವ್ರ ಬಗ್ಗೆ ಕೇಳಿದ್ರೆ ಉತ್ತರನ ತೇಲಿಸ್ಬಿಡ್ತಾರಲ್ವಾ? ಓ, ನೀವು ನಮ್ಗೆ ಒಳ್ಳೇದ್ ಬಯಸೋರಾಗಿದ್ರು ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಮಾತ್ರ ಹೇಳಲೇ ಇಲ್ಲ ನಮ್ ಗುರುಗಳು. ಗುರುಗಳೇ, ಅವ್ರು ನಿಮ್ಮನ್ನ ಫೋರ್ಸ್ ಮಾಡ್ತಿದ್ದಾರೆ. ಮಾತಿಗೆ ಸಿಕ್ಕಾಕೊಂಡು ಹೇಳ್ಬಿಡ್ಬೇಡಿ. ಏನ್ ವಿಶಾಲ್ ಬಾಬಾ? ನಮ್ಮಮ್ಮನ ಸೀರೆಗಳು ಸುತ್ತಮುತ್ತಲು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹುಡುಕಿದ್ರೆ ನಮ್ಗೆ ಖಂಡಿತವಾಗ್ಲೂ ಸಿಗ್ಬೋದು ಅನ್ಸತ್ತೆ. ವೆರಿ ಗುಡ್. ಇಷ್ಟು ದಿನಕ್ಕೆ ಒಳ್ಳೆ ಮಾತು ಹೇಳಿದ್ರಿ. ಹುಡ್ಕಣ, ಸಿಕ್ಕೇ ಸಿಗ್ತಾರೆ. ಪ್ರಯತ್ನ ಪಡೋದ್ ಬೇಡ ತಿಲೋತ್ತಮ. ಆ ಸೀರೆಗಳು ಮತ್ತೆ ನಯನಿ ಒಂದೇ ಕಡೆ ಇರೋ ಹಾಗಾಗುತ್ತೆ. ಇಷ್ಟರಲ್ಲೇ ಆವಾಗ ತಿಳ್ಕೊಂಡ್ರೆ ಸಾಕು. ಮಾಲಿಕಂ ತಮಂತ ಮಂತ ಮಂತ ಮಗ್ನಿನಾದವಾದ ಮರ್ವಯಂ ಚಕಾರ